ಹೇಳೋದಾದರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದು ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅವರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು, ಕರ್ನಾಟಕ ಏಕೀಕರಣ ಸಮಿತಿ ಅಲ್ಲ. ಅವರನ್ನು ನಿಷೇಧ ಮಾಡಿ ಅಂಥೇಳಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅವರನ್ನು ನಿಷೇಧ ಮಾಡೋಕ್ಕೆ ಆಗಿಲ್ಲ. ಶಿವಸೇನೆಯವರ ಬಗ್ಗೆ ತೀವ್ರವಾದಿಯವರು ಗಮನ ಕೊಡಲಿಲ್ಲ. ಬೆಳಗಾವಿ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿ ಓಟ್ಗೋಸ್ಕರ ಅವ್ರ ಜೊತೆಯಲ್ಲಿ ಹೊಂದಾಣಿಕೆಯಲ್ಲಿದ್ದಾರೆ. ಎಲ್ಲರೂ, ಯಾವ ಪಾರ್ಟಿಯವರಂತ ಎಲ್ಲರೂ, ಕನ್ನಡ ಪರ ಸಂಘಟನೆಗಳು ಮಾತ್ರ ಭಾಳ ಅದ್ಭುತವಾಗಿ ಇದ್ದಾರೆ. ನಾವೀಗ ತಾನೇ ನಮ್ಮ ಇಡೀ ಸಮಗ್ರ ಬೇಡಿಕೆಗಳನ್ನು ಒತ್ತಾಯ ಮಾಡಿ ನಾವು ವಿನೂತನವಾದಂಥ ಮತ್ತೊಂದು ಚಳುವಳಿ 26 ಏಪ್ರಿಲ್ 26ನೇ ತಾರೀಕು, ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು. ಈಗ ತೆಂಗಿನಕಾಯಿ ಅದು ಈಡ್ಗಾಯಿ ಹೊಡೀರಿ ಅಂತ ಅವತ್ತು ಯಾರು ಬೇಕಾದರೂ ಈಡ್ಗಾಯಿ ಅಂತ ದೇವಸ್ಥಾನ ಮುಂದಾರು ಹೊಡೀರಿ, ಮನೆಯಲ್ಲಿ ಹತ್ರ ಹೊಡೀಲಿ, ಬೀಡಿ ಹತ್ರ ಹೊಡೀರಿ, ಹೋಟ್ಲ ಹತ್ರ, ಏನು ಯಾರಿಗೂ ತೊಂದರೆ ಇಲ್ಲ. ಕರ್ನಾಟಕ ಬಂದಾದಾಗ ಮಾತ್ರ ಭಾಳ ಹೇಳ್ತಿದ್ರು, ಇಲ್ಲ ಹೋಟ್ಲು ಮುಚ್ಚೋಕ್ಕಾಗಲ್ಲ, ನಮ್ಮದು ನೈತಿಕ ಬೆಂಬಲ, ಇನ್ನೊಂದು ಮಾಡೋಕ್ಕಾಗಲ್ಲ ಅಂತ ಏನೇನೋ ಹೇಳ್ತಾಯಿದ್ರು. ಇವತ್ತು ಇದಕ್ಕೇನು ಹೇಳೋಂಗಿಲ್ಲ. 26ನೇ ತಾರೀಕು ಕನಿಷ್ಠ 2 ಕೋಟಿ ಈಡ್ಗಾಯಿ ಹೊಡೆಯುವ ಚಳುವಳಿ ಇಡೀ ರಾಜ್ಯಾದ್ಯಂತ, ಅಖಂಡ ಕರ್ನಾಟಕಾದ್ಯಂತ ಮಾಡಬೇಕು ಅಂತ ಮಾಡಿದ್ದೀವಿ. ಮಹದಾಯಿ, ಕಳಸಾ ಬಂಡೂರಿ ಅದ್ಭುತವಾಗಿ ನಮ್ಮ ಮಂಗಳೂರು ಮತ್ತು ಉಡುಪಿ ಇದು ಪ್ರವಾಸಿ, ಅದ್ಭುತವಾದಂಥ ಪ್ರವಾಸಿ ಕೇಂದ್ರ ಆಗಬೇಕು. ಮತ್ತು ಇಲ್ಲಿ ಕನಿಷ್ಠ ವರ್ಷಕ್ಕೊಂದು, ಇಲ್ಲಿ ನಾನು ಬೆಳಗ್ಗೆ ಇವತ್ತು ವರ್ಷಕ್ಕೊಂದು ಸಚಿವ ಸಂಪುಟದ ಸಭೆ ಎರಡೂ ಸೇರಿದಂಗೆ, ಕಾರವಾರ, ಉಡುಪಿ, ಮಂಗಳೂರು ಸೇರಿದಂಗೆ ಇಲ್ಲಿ ಅಧಿಕಾರಿಗಳು, ಮಂತ್ರಿಗಳು ಎಲ್ಲ ಸೇರಿ ಇಲ್ಲಿ ಸಭೆ ಮಾಡಿದ್ರೆ ಸ್ವಲ್ಪ ಅದಕ್ಕೆ ಶಕ್ತಿ ಬರುತ್ತೆ, ಅದಷ್ಟು ಅನುಕೂಲ ಆಗುತ್ತೆ. ಇದು ಈ ರಾಜ್ಯಕ್ಕೆ ಬಹಳ, ಕನ್ನಡಿಗರಿಗೆ ಉದ್ಯೋಗ ಅದಂತೂ ಇಲ್ಲವೇ ಇಲ್ಲ. ಇವತ್ತು ನಿಮ್ಗೆ ಹೇಳೋದಾದರೆ 26 ಸಮಗ್ರ ಕನ್ನಡಿಗರ ಬೇಡಿಕೆಗಳು, ಮಹದಾಯಿ, ಕಳಸಾ ಬಂಡೂರಿ, ಸರಿ ಈ ಕಡೆ ಮೇಕೆದಾಟ್, ಕನ್ನಡಿಗರಿಗೆ ಉದ್ಯೋಗ, ಮತ್ತು ಗ್ರೇಟರ್ ಬೆಂಗಳೂರನ್ನು 4-5 ಭಾಗ ಮಾಡೋಕ್ಕೆ ಹೋಗಬೇಡಿ, ಒಂದೇ ಭಾಗ ಇಡಬೇಕು ಅಂತೇಳಿ ಈ ಥರ ಸಮಗ್ರ ಬೇಡಿಕೆಲಿಟ್ಟು 26 ಇಡೀ ರಾಜ್ಯಾದ್ಯಂತ ಈಡ್ಗಾಯಿ ಹೊಡೆಯುವ ಚಳವಳಿ. ನಾವು ಚಿಂತನೆ ಮಾಡಬೇಕಾಗಿರೋದು ಶಾಸನ ಸಭೆಗಳು ಸಂವಿಧಾನಬದ್ಧವಾಗಿ ಅದರದೇ ಆದಂಥ ಶಕ್ತಿ ಶಾಸನ ಸಭೆಗಿದೆ. ಮತ್ತು ಶಾಸನ ಸಭೆ ಕಾನೂನನ್ನು ಮಾಡ್ತಕ್ಕಂಥ ಸಭೆ. ಅದು ಶಾಸನ ಸಭೆ ಕಾನೂನನ್ನು ಮಾಡ್ತಕ್ಕಂಥ ಸಭೆ. ಆ ಸಭೆಯಲ್ಲಿ ಚರ್ಚೆಗಳು ಭಾಳ ಗಾಂಭೀರ್ಯವಾಗಿ, ಅದ್ಭುತವಾಗಿ ಇಡೀ ನಾಡಿಗೆ, ದೇಶಕ್ಕೆ ಆದರ್ಶವಾದಂಥ ಚಿಂತನೆಗಳು, ಚರ್ಚೆಗಳಾಗಬೇಕು. ಮತ್ತು ಆಯವ್ಯಯ ಮಂಡನೆ ಆದಾಗ ಆಯವ್ಯಯದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು. ಆಯವ್ಯಯವನ್ನು ಮಂಡನೆ ಮಾಡಿದಂಥ ಹಣಕಾಸು ಸಚಿವರು ಸುದೀರ್ಘವಾಗಿ ಭಾಷಣ ಮಾಡಿರ್ತಾರೆ, ಎಲ್ಲ ಇಲಾಖೆಯ ಬಗ್ಗೆ ಭಾಷಣ ಮಾಡಿರ್ತಾರೆ. ಇವರು ನಮ್ಮ ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷದವರಾಗಲಿ ಬೆಳಕು ಚೆಲ್ಲಬೇಕು. ಅವರ ಭಾಷಣದ ಮೇಲೆ ಸಂಪೂರ್ಣವಾಗಿ ಬೆಳಕನ್ನು ಚೆಲ್ಲಬೇಕು. ಏನೇನಾಗಿದೆ, ಯಾವ ಇಲಾಖೆಯಲ್ಲಿ, ಪ್ರತಿ ಇಲಾಖೆಯ ಬಗ್ಗೆಯೂ ಇವರು ಸಮಗ್ರವಾಗಿ ಚರ್ಚೆ ಮಾಡಬೇಕು. ಪೊಲೀಸ್ ಇಲಾಖೆ ಇರಲಿ, ಕಂದಾಯ ಇಲಾಖೆ ಆಗಲಿ, ಕಾರ್ಮಿಕ ಇಲಾಖೆ ಆಗಲಿ, ಯಾವುದೇ ಇಲಾಖೆಗಳಿದ್ದರೂ ಅದನ್ನು ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕಾದ್ದು
ನಮ್ಮ ವಿರೋಧ ಪಕ್ಷದ ಅದ್ಭುತವಾದಂಥ ಜವಾಬ್ದಾರಿ. ಸುಮಾರು ನಮ್ಮ ರಾಜ್ಯದಲ್ಲಿ 2 ಕಡೆ ಶಾಸನಸಭೆ ನಡೀತದೆ. ಭಾಳ ವಿಫಲ ಆಗ್ತಾಯಿದೆ. ಯಾವುದನ್ನು ಚರ್ಚೆ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸಬೇಕು ಅದರ ಬಗ್ಗೆ ಯಾರು ಗಂಭೀರವಾಗಿ ಚಿಂತನೆ ಮಾಡ್ತಾ ಇಲ್ಲ. ಮಾಡಬೇಕು. ಇವಾಗ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಏನೇನು ಇಡೀ ರಾಜ್ಯದ ಅಖಂಡ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಕಂದಾಯ ಇರ್ಬೋದು, ರೈತರದ್ದು ಏನು ಸಮಸ್ಯೆಗಳು ಬೇಕಾದಷ್ಟಿದೆ. ಇದನ್ನು ಚರ್ಚೆ ಮಾಡೋದಕ್ಕೆ ಆ ಸ್ಥಳ ಬಿಟ್ಟರೆ ಶಾಸನ ಸಭೆ ಅಂತ ಸ್ಥಳ ಚರ್ಚೆ ಮಾಡೋಕ್ಕೆ ಮತ್ತೊಂದು ಸ್ಥಳ ಇಲ್ಲ. ನಮ್ಮ ಸ್ನೇಹಿತರುಗಳು ಶಾಸಕರುಗಳು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಸುಮ್ಮನೆ ಪೂರಾ ಬೇರೆ ಬೇರೆ ವಿಚಾರಕ್ಕೆ ಅದನ್ನು ಎಳೆದು ಮಾತಾಡ್ತಕ್ಕಂಥದ್ದು ಒಳ್ಳೆಯ ಸೂಚನೆ ಅಲ್ಲ. ಮುಂದಿನ ದಿನಗಳಲ್ಲಿ ಶಾಸನ ಸಭೆಗೆ ಇರುವ ಗಾಂಭೀರ್ಯ, ಗೌರವ, ಘನತೆ ಎಲ್ಲೋ ಒಂದು ಕಡೆ ಜಾರಿ ಹೋಗುತ್ತೆ. ಒಳ್ಳೆಯದಲ್ಲ. ಸ್ಪೀಕರ್ ಆದವರು ಸದಸ್ಯರನ್ನು ಹೊರಗಾಕೋ ಮಟ್ಟಕ್ಕೆ ಹೋಗಬಾರ್ದು. ಸ್ಪೀಕರ್ ಆದವರು ಅದರಲ್ಲೂ 6 ತಿಂಗಳು 8 ತಿಂಗಳು ಹೊರಗೆ ಹಾಕ್ಬಿಡ್ತೀವಿ ನಿಮ್ಮನ್ನು ಅನ್ನೋ ಮಟ್ಟಕ್ಕೆ ನಾವು ಹೋಗಲೇಬಾರ್ದು. ನಾವೇ ಭಾಳ ಗಂಭೀರವಾಗಿ ನಮ್ಮ ಚರ್ಚೆಯಲ್ಲೇ ಸರ್ಕಾರವನ್ನು ಎಳೆಯಾಗಿ ಹೇಳ್ತಕ್ಕಂಥ ಅನೇಕ ವಿಚಾರಗಳು ನಮ್ಮಲ್ಲಿದೆ. ಅವರಿಚ್ಛೆ ಬಂದಂಗೆ ಮಾತನಾಡೋದು, ಅವರಿಚ್ಛೆ ಬಂದಂಗೆ ಕೂಗಾಡೋದು, ಅವರು ವಿರೋಧ ಪಕ್ಷದವರು ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು. ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಮಂತ್ರಿಗಳಾಗಲಿ ಅವ್ರಿಗೆ ಅವಕಾಶ ಕೊಟ್ಟು ಆಮೇಲೆ ಇವರು ಅದಕ್ಕೆ ಉತ್ತರ ಕೊಡಬೇಕು. ಎದ್ದು ಇಬ್ಬರು ಕಾಳ್ಗೆ ಕಿಳಿತಾರೆ. ಇದು ಅಷ್ಟು ಸಾಮರಸ್ಯ ಏನಲ್ಲ. ನಾವೇನು ಈಗ ನಾನೇನು ಅವ್ರನ್ನ ತಿದ್ದಬೇಕು ಅಂತಲಲ್ಲ. ನಾನು 5 ಬಾರಿ ಇದ್ದೆ ಅಸೆಂಬ್ಲಿಲಿ. ಈ ಥರ ಎಂದು ನಡೆದಿರಲಿಲ್ಲ. ಮತ್ತು ಅಸಂಬದ್ಧವಾದಂಥ ವಿಚಾರಗಳು, ಚರ್ಚೆ ಇವು ಆಗಬಾರ್ದು. ನಾಳೆ ಸ್ಪೀಕರ್ ಆದವರು ಒಬ್ಬ ವ್ಯಕ್ತಿಯನ್ನು ತೆಗೆದು ಹೊರಗಾಕ್ತೀವಿ ಅಂತ ಹೇಳೋದು ಇದೆಯಲ್ಲ, ಅದು ಸರಿಯಲ್ಲ. 6 ತಿಂಗಳು ಹೊರಗಾಕೋದು ಸರಿಯಿಲ್ಲ. ಅದು ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ನಡೀತದೆ. ಸ್ವಲ್ಪ ಮೀರಿ ಮುಂದೆ ಹೋಗಿದ್ದಾರೆ ಇವರು, ಒಪ್ಗೋಣ. ಅದನ್ನು ಸ್ಪೀಕರ್ ಆದವರು ಇದನ್ನು ವೈಯಕ್ತಿಕವಾಗಿ ಅಂತ ಹೇಳಿ 6 ತಿಂಗಳು ಅವರು ಏನು ಕೆಲಸನೇ ಮಾಡಬಾರ್ದು, ಕ್ಷೇತ್ರದಲ್ಲಿ ಕೆಲಸ ಮಾಡಬಾರ್ದು ಅಂತ ಹೊರಗೆ ಹಾಕೋದಿದ್ದು ಸರಿಯಲ್ಲ. ಇವರು ಸ್ಪೀಕರ್ರವರು ನಿರ್ಣಯವನ್ನು ಮಾಡುವಾಗ ಸುತ್ತ ಇವರು ಪತ್ರವನ್ನು ಎಸ್ತು ಅಲ್ಲಿವರೆಗೆ ಹೋಗಲೇಬೇಕಾಗಿರಲಿಲ್ಲ. ಇವರು ನಿಂತ್ಕೊಂಡು ಮಾತಾಡೋದು, ಈ ಮಾತೇ ಅದ್ಭುತವಾಗಿ ನಡೀತಿತ್ತು. ಮಾತಾಡೋದ್ರಿಂದಲೇ ಇಡೀ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ಬೋದಾಗಿತ್ತು. പക്ഷേ ಇದು ನಿಜವಾಗಲೂ ಇದು ನಮ್ಮ ರಾಜ್ಯದ ಶಾಸನ ಸಭೆಗೆ ಭಾಳ ಗೌರವವಿದೆ. ನಿಜಕ್ಕೂ ಭಾಳ ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಚುನಾವಣೆಯಲ್ಲಿ ಗೆಲ್ತಾ ಇರೋರು ಅವರೇ ಗೆಲ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಚುನಾವಣೆ ಅಂತ ಹೇಳಿದ್ರೆ ಶಾಸನ ಸಭೆಗೆ ಕಡಿಮೆ ಇಲ್ಲ, ಮಿನಿಮಮ್ ಕಡಿಮೆ ಅಂದರೆ 20-25 ಕೋಟಿ, ಅದರ ಮೇಲೆ ಬೇಕಾದಷ್ಟು ಲೆಕ್ಕವಿಲ್ಲದಷ್ಟು ಹೋಗುತ್ತೆ. ಚುನಾವಣಾ ಆಯೋಗ ಕಣ್ಣಿದ್ರು ಕಣ್ಣಿಲ್ದಂಗೆ ಕೊಡ್ತಿದ್ದಾರೆ. ಇಡೀ ಒಂದು ರೀತಿ ಅಸೆಂಬ್ಲಿ, ವಿಧಾನ ಪರಿಷತ್ ಇವೆಲ್ಲ ವ್ಯಾಪಾರ ಆಗ್ತಾಯಿದೆ. ಇದು ಒಳ್ಳೆಯ ಸೂಚನೆ ಅಂತೂ ಅಲ್ಲ. ಇದರ ದೃಷ್ಟಿಯಲ್ಲಿ ನಾವು ಹಿಂಗೆ ಹೋದರೆ ಮುಂದಿನ ದಿನದಲ್ಲಿ ಚುನಾವಣೆಯ ಬಗ್ಗೆ ನಂಬಿಕೆ ಹೋಗುತ್ತೆ ಅನ್ನುವ ನೋವಿದೆ. ಭಾಳ ಚಿಂತನೆಗಳು ನೋಡ್ತೀವಿ. ಏನು ಚುನಾವಣೆಯಲ್ಲಿ ಹಣ ಖರ್ಚು ಮಾಡ್ತಕ್ಕಂಥದ್ದು ಲೆಕ್ಕವಿಲ್ಲದಷ್ಟು. ಅದಕ್ಕೆ ಚುನಾವಣಾ ಆಯೋಗದವರು ಗಂಭೀರವಾಗಿದ್ದಾರೆ. ಹಿಂದೆ ಶೇಷನ್ ಇದ್ದರು. ಶೇಷನ್ ಭಾಳ ಅದ್ಭುತವಾಗಿ ಅವರು ಇಡೀ ದೇಶವನ್ನೇ ಕಂಟ್ರೋಲಿಟ್ಟು ಮಾಡ್ತಾಯಿದ್ರು. ಅದು ನಿಜಕ್ಕೂ ಚುನಾವಣೆ ನಡೀತಾ ಇತ್ತು. ಇವತ್ತು ಚುನಾವಣೆ ಎಲ್ಲ ವ್ಯಾಪಾರ ಆಗಿದೆ. ಆ ದೃಷ್ಟಿಯಿಂದ ಇದು ಒಂದು ಗೌರವಯುತವಾದಂಥ ಚುನಾವಣೆ ಆಗಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಇದು ಏನು ಇದನ್ನು ಹೇಳೋಕ್ಕೆ ಬರಬೇಕು ಅಂತೇನು ಬಂದದ್ದಲ್ಲ. ನಾನು
1959ರಲ್ಲಿ ಚಳವಳಿ ಶುರು ಮಾಡಿದೆ ಬೆಂಗಳೂರಲ್ಲಿ. ನಿಮ್ಗೆ ಹೇಳೋದಾದ್ರೆ ನಮ್ಮ ಚಳುವಳಿಗೆ ಈ ಉಡುಪಿ ಬಹಳ ಶಕ್ತಿ ಕೊಟ್ಟಿದೆ. ನೀವು ಹೇಗೆ ಅಂತ ಅಂದ್ಬಿಟ್ಟು ನೀವು ಹೇಳಿದ್ರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡದ ಯುವಕರು ಬೆಂಗಳೂರಿನ ಹೋಟ್ಲುಗಳಲ್ಲೆಲ್ಲ ಅವರೇ ಇದ್ದರು. ಇಡೀ ಬೆಂಗಳೂರಿನ ಹೋಟ್ಲುಗಳೆಲ್ಲ ಅವರೇ ಕೆಲಸಗಾರರು. ಕನ್ನಡ ಚಳುವಳಿ ಅಂತ ಹೇಳಿದ್ರೆ ಹೋಟ್ಲ್ ಕೆಲಸಗಾರರು ಬೀದಿಗೆ ಬಂದ್ಬಿಟ್ರು. ಇಡೀ ಹೋಟ್ಲ್ ಕೆಲಸಗಾರರು ಎಲ್ಲವನ್ನು ಬಿಟ್ಟು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಬೀದಿಗೆ ಬಿದ್ದರು. ಹೋಟ್ಲುಗಳನ್ನ ಮಾಲೀಕರ ಮಾತನ್ನು ಕೇಳ್ತಿರಲಿಲ್ಲ, ಬೀದಿಗೆ ಬಂದರು. ಉಡುಪಿ ಭಾಳ ಜನ ಹುಡುಗರುಗಳು, ನಾವು ಅವ್ರನ್ನೆಲ್ಲ 12 ಗಂಟೆ ರಾತ್ರಿಗೆ ಮೀಟಿಂಗ್ ಕರಿತಿದ್ದು.